ಉರ್ದು ಶಾಲೆ ದಾಖಲಾತಿ ಹೆಚ್ಚಿಸಲು ಪೋಷಕರ ಸಹಕಾರ ಅಗತ್ಯ. ಮೊಹಮ್ಮದ್ ನಾಸಿರ್. ಇತ್ತೀಚೆಗೆ ಉರ್ದು ಶಾಲೆಗಳಲ್ಲಿ ದಾಖಲಾತಿ ಕಡಿಮೆಯಾಗುತ್ತಿದೆ. ಇದರಿಂದ ಉರ್ದು ಶಾಲೆಗಳು ಮುಚ್ಚುವ ಪರಿಸ್ಥಿತಿಗೆ ಬರುತ್ತಿವೆ. ಉರ್ದು ಶಾಲೆಗಳು ಉಳಿಸಲು ಪೋಷಕರು ತಮ್ಮ ಮಕ್ಕಳನ್ನ ಉರ್ದು ಶಾಲೆಗೆ ದಾಖಲು ಮಾಡಿಸಿ ಎಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್ ಮನವಿ ಮಾಡಿದ್ದಾರೆ. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ವಿವಿಧ ಶಿಕ್ಷಣ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ಉರ್ದು ಶಾಲೆಯಲ್ಲಿ ಓದುವ ಮಕ್ಕಳಿಗೆ ನಮ್ಮ ಕಡೆಯಿಂದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುತ್ತೇವೆ. ಉರ್ದು ಶಾಲಾ ಮಕ್ಕಳ ಸೇವೆಗೆ ನಾನು ಸದಾ ಸಿದ್ಧನಿದ್ದೇನೆ. ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿದರೆ ಹಲವಾರು ಪ್ರಯೋಜನಗಳನ್ನ ಉಚಿತವಾಗಿ ಪಡೆಯಬಹುದು. ಮುಚ್ಚಿರುವ ಉರ್ದು ಶಾಲೆಗಳನ್ನು ಮತ್ತೆ ಆರಂಭಿಸಲು ಪ್ರಯತ್ನ ಮಾಡುತ್ತಿದ್ದೇವೆ. ಉರ್ದು ಶಾಲೆಗಳ ಉಳಿವಿಗೆ ಎಲ್ಲ ಪೋಷಕರ ಸಹಕಾರ ಮುಖ್ಯ. ಪೋಷಕರು ಖಾಸಗಿ ಶಾಲೆಗಳಿಗೆ ದಾಖಲಾತಿ ಮಾಡುತ್ತಿರುವುದು ನೋವಿನ ಸಂಗತಿ ಎಂದರು. ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತು ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ವಿವಿಧ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಕರ್ನಾಟಕ ಸಾಹಿತ್ಯ ಪರಿಷತ್ನ ಉರ್ದು ಸಾಹಿತ್ಯ ಪರಿಷತ್ನ ಸದಸ್ಯರು, ಉರ್ದು ಶಾಲಾ ಸಿಬ್ಬಂದಿ ಕೌಸರ್ ಸುಲ್ತಾನ, ಶಾಫಿಯಾ ಕೌಸರ್, ರೇಷ್ಮಾ ಬಾನು, ಎಸ್ಡಿಎಂಸಿ ಸದಸ್ಯರು ಸೇರಿದಂತೆ ಇತರರು ಭಾಗವಹಿಸಿದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. आपका नाम है साहिल नहीं? साहिल कब शानूर नहीं? शानूर फहीमा फहीमा बेगम होगी अफीफा अफीफा निमिष आगे मरियम हाँ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷನೂ ಪ್ರತಿ ವರ್ಷದಂಗೆ ನಾವು ನೋಟ್ ಬುಕ್ ಕೊಡ್ತಾ ಇದ್ದೀವಿ. ಈಗಲೇ ಲೇಟ್ ಆಗೋಗಿದೆ. ನಾವು ಮುಂಚೆ ಏನು ಮಾಡ್ತಾ ಇದ್ವಿ, ಜೂನ್ ತಿಂಗಳಲ್ಲೇ ಒಂದು ಮಗುಗೆ ಒಂದು ID ಕಾರ್ಡು, ಒಂದು ಹಿಜಾಬು, ಒಂದು ಟೋಪಿ ಹಾಗೂ ಒಂದು ಮಕ್ಕಳಿಗೆ ಒಂದು 6. ಈ ಸರಿ ಲೇಟ್ ಆಗಿದೆ. ಇನ್ನು ಬೇರೆ ಕೆಲಸಗಳಲ್ಲಿದೆ. ಒಂದು ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಎಲ್ಲ ನಾವು ಮುಗಿಸ್ಕೊಡ್ತೀವಿ. ಇನ್ನೊಂದು ಏನಂದರೆ ಸಂತೋಷದ ವಿಷಯ ಏನಂದರೆ, ನಮ್ಮ ಶಾಲೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇದೆ. ಅಂದರೆ ನಾವು ಇಲ್ಲಿ ನಮ್ಮ ಉರ್ದು ಶಾಲೆಯಲ್ಲಿ ಪ್ರತಿಯೊಂದು ಮಗುನು ಕಂಪ್ಯೂಟರ್ನು ಕಲಿಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಈಗ ಕಂಪ್ಯೂಟರ್ ಎಲ್ಲ ನಾವು ರೆಡಿ ಮಾಡಿದ್ದೀವಿ. ಈಗ ಮೋಸ್ಟ್ಲಿ ಒಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಗೆ ಕಂಪ್ಯೂಟರ್ ನಾವು ಸ್ಟಾರ್ಟ್ ಮಾಡ್ತೀವಿ. ನಾವು ನಮಗೆ BO ಮೇಡಮ್ ಅವರು, EO ಮೇಡಮ್ ಅವರೆಲ್ಲ ಬಂದಿದ್ರು. ಅವರು ಹೇಳಿ ಹೋಗಿದ್ದಾರೆ, ನಿಮ್ಗೆ ಏನು ಸಹಕಾರ ಬೇಕು ಕೊಡ್ತೀವಿ ಅಂತ. ನಮ್ಗೆ ಅವ್ರ ಸಹಕಾರ, ನಿಮ್ಮ ಸಹಕಾರ ಇದ್ರೆ ನಾವು ಮಕ್ಕಳಿಗೆ ಏನು ಬೇಕೋ ನಾವು ಕೊಡೋಕೆ ತಯಾರಾಗಿರ್ತೀವಿ. ಇನ್ನೊಂದು ಏನಂದ್ರೆ, ನಮ್ಮ ಉರ್ದು ಶಾಲೆಯಲ್ಲಿ ಕೆಲವರು ಏನಂತಾರಂದ್ರೆ, ಈಗ ಮೊನ್ನೆ ನೀವು ನೋಡಿದ್ರಿ, ಟ್ರೈನರ್ ಟೀಚರ್ಸ್ ಇದ್ದಾರೆ, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಒಂದು ಎಜುಕೇಶನ್ ಕೊಡ್ತಾರೆ. ಆದ್ರೆ ಬೇರೆ ಕಡೆ ಓದ್ಕೊಳ್ತಾ ಇದ್ದಾರೆ. ಪ್ರೈವೇಟ್ ಅಲ್ಲಿ ಅಷ್ಟು ಏನು ಶಿಕ್ಷಣ ಸಿಗ್ತಾ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಷ್ಟು ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಆಗ್ಬೋದು, ಕರಾಟೆ ಆಗಿರ್ಬೋದು, ಬೇರೆ ಈ ತರ ನಮ್ಮ ಟೀಚರ್ಸ್ ಯಾರು ಸುಮ್ಮನೆ ಇರಲ್ಲ. ಯಾವುದೋ ಒಂದೊಂದು ರೀತಿ ಪಾಠವನ್ನು ಯಾವುದೋ ಒಂದು ತೋರಿಸ್ಕೊಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಮೆಚ್ಕೋಬೇಕು ಅವ್ರಿಗೆ. ನಮ್ಮ ಮಕ್ಕಳು ಇದ್ದಾರೆ, ಒಳ್ಳೆ ಟ್ಯಾಲೆಂಟೆಡ್ ಮಕ್ಕಳು ಇದ್ದಾರೆ. ನಮ್ಮ ಮಕ್ಕಳು ಅಷ್ಟೇ ಟ್ಯಾಲೆಂಟೆಡ್ ಇದ್ದಾರೆ. ಬಟ್ ನಾವು ನಮ್ಮ ಪೋಷಕರು ಅವ್ರ ಜೊತೆಗೆ ಸಹಕಾರ ಕೊಡಬೇಕು ಮಕ್ಕಳನ್ನ. ಈಗ ನಮ್ಮ ಮಗು ಶಾಲೆಗೆ ಕಳಿಸ್ತೀರಾ, ಮಗು ಮತ್ತೆ ಮನೆಗೆ ಬಂದಾಗ ನೀವೇನು ಮಾಡಬೇಕು, ಅಲ್ಲಿ ಜವಾಬ್ದಾರಿ ತಗೋಬೇಕು. ಸ್ಕೂಲಲ್ಲಿ ಬಿಡ್ತೀರಾ, ಶಿಕ್ಷಕರ ಜವಾಬ್ದಾರಿ ಇರುತ್ತೆ. ಮಗು ಮನೆಗೆ ಬಂದ್ರೆ ನಿಮ್ಮ ಜವಾಬ್ದಾರಿ ತಗೋಬೇಕು. ಮಗುಗೆ ಓದೋಕ್ಕೆ ಕೂರಿಸ್ಬೇಕು, ಹೋಮ್ವರ್ಕ್ ಅನ್ನ ಬರೆಸ್ಬೇಕು. ಎಷ್ಟು ಈಗ ನಾವು ಬುಕ್ಸ್ ಕೊಡ್ತಾ ಇದ್ದೀವಿ, ಬುಕ್ಸ್ ಅಲ್ಲಿ ಏನ್ ಬರ್ದಿದ್ದಾರೆ, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಏನ್ ಇವತ್ತು ಪಾಠ ಮಾಡಿದ್ದಾರೆ ಅನ್ನೋದನ್ನ ನಾವುಗಳು ಪೋಷಕರು ಏನ್ ಮಾಡ್ಬೇಕು, ನೋಡ್ಬೇಕು. ನಾವು ಡೈಲಿ ಅಪ್ಡೇಟ್ ಇರ್ಬೇಕು ನಮ್ಗೆ. ಇಲ್ಲಾಂದ್ರೆ ಮಗುಗೆ ನಾವು ಓದ್ಸಕ್ ಆಗಲ್ಲ, ಕಷ್ಟ ಇದೆ. ಶಿಕ್ಷಕರ ಮೇಲೆ ನಾವು ಬಿಟ್ಬಿಡ್ತೀವಿ. ಶಿಕ್ಷಕರ ಮೇಲೆ ಬಿಟ್ಬಿಟ್ರೆ ಶಿಕ್ಷಕರು ಏನು ಓದಿಸಿಲ್ಲ ಅಂತ ನೀವು ಅವ್ರ ಮೇಲೆ ಹೇಳ್ತಾ ಇರ್ತೀರ. ನಾವು ಏನ್ ಮಾಡ್ಬೇಕು, ಮಗು ನಾವು